ಎಲ್ರಿಗೂ ನಮಸ್ಕಾರ. ಇದು ಒಂದು ಪ್ರಶ್ನೆ ಹಲವು ಉತ್ತರ, ನಮ್ಮ ನಿಮ್ಮ ಚಾನೆಲ್ ಸ್ಪರ್ಧಾ ತಾರೆ ಕನ್ನಡ ಚಾನೆಲ್ನ ಇವತ್ತಿನ ಪ್ರಶ್ನೆ ಏನಿದೆ ಅಂದ್ರೆ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಅನ್ನುವಂತ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನ FD ಅಲ್ಲಿ ಕೇಳಿದ್ರು. ಈ ಪ್ರಶ್ನೆನ FDA 2021ರಲ್ಲಿ ಏನ್ ಮಾಡಿದ್ರು, ಈ ಒಂದು ಪ್ರಶ್ನೆನ ಕೇಳಿದ್ರು, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಅಂತ ಕೇಳಿದ್ರು. ಆಪ್ಷನ್ ನೋಡೋದಾದ್ರೆ ಕವಿರಾಜ ಮಾರ್ಗ, ಒಡ್ಡಾರಾಧನೆ, ವಿಕ್ರಮಾರ್ಜುನ ವಿಜಯ, ಧರ್ಮ ಪರೀಕ್ಷೆ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ನಮ್ದೇನಿದ್ರು ಪ್ರಶ್ನೆ ಒಂದಿರ್ಬೋದು, ಆದ್ರೆ ಉತ್ತರ ಹಲವಾರಿರುತ್ತೆ. ಹಾಗಾಗಿ ಪ್ರತಿಯೊಂದು ಆಯ್ಕೆಗಳನ್ನ ವಿವರಣೆಯ ರೂಪದಲ್ಲಿ ನೋಡೋಣ. ಎಲ್ಲ ಒಂದು ಆಯ್ಕೆಗಳನ್ನ ವಿಸ್ತಾರವಾಗಿ ನೋಡೋದಾದ್ರೆ ಆಪ್ಷನ್ ಎ ಅಲ್ಲಿದೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದ ಕರ್ತೃ ಯಾರು ಅಂತ ಹೇಳಿ ಅವಾಗ ಪ್ರಶ್ನೆಯನ್ನ ಕೇಳ್ತಿರ್ತಾನೆ. ಸರಿಯಾಗಿ ನೆನ್ಪಿಟ್ಕೊಳ್ರಿ, ಕವಿರಾಜ ಮಾರ್ಗದ ಕರ್ತೃ ಯಾರು ಕೇಳಿದ್ರೆ ಶ್ರೀ ವಿಜಯ. ಯಾರ್ರಿ? ಶ್ರೀ ವಿಜಯ. ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ. ಹಾಗಾದ್ರೆ ಸರ್, ಅವಾಗ ಕವಿರಾಜ ಮಾರ್ಗದ ಕರ್ತೃ ಕೆಲವೊಂದು ಪುಸ್ತಕದಲ್ಲಿ ಅಮೋಘ ವರ್ಷ ನೃಪತುಂಗ ಅಂತ ಇದೆಯಲ್ಲ ಸರ್, ಏನಾಗಿತ್ತು ಅಂತ ಹೇಳಿದ್ರೆ, ಈ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯನ ಅಥವಾ ಅಮೋಘ ವರ್ಷ ನೃಪತುಂಗ ಎನ್ನುವಂತ ಅನುಮಾನ ಬಹಳಷ್ಟು ಇದ್ವು. ಆದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಶ್ರೀ ವಿಜಯನೇ ಕವಿರಾಜ ಮಾರ್ಗದ ಕರ್ತ ಅಂತ ನಂಬಿದ್ದೇವೆ. ಹಾಗಾದ್ರೆ ಈ ಅಮೋಘ ವರ್ಷ ಯಾರು ಸರ್? ಅಮೋಘ ವರ್ಷ ನೃಪತುಂಗ ಯಾರು ಅಂತ ಕೇಳಿದ್ರೆ, ಈ ಅಮೋಘ ವರ್ಷ ಇದನ್ನಲ್ಲ, ಈ ಅಮೋಘ ವರ್ಷ ಈ ಶ್ರೀ ವಿಜಯನಿಗೆ ಆಶ್ರಯವನ್ನ ನೀಡಿದವನು. ನೆನ್ಪಿಟ್ಕೊಳ್ರಿ, ಶ್ರೀ ವಿಜಯನಿಗೆ ಆಶ್ರಯವನ್ನ ನೀಡಿದವನು. ಹಾಗಾಗಿ ಶ್ರೀ ವಿಜಯ ಬರೆದಿದ್ದು, ಅಮೋಘ ವರ್ಷ ಬರೆದಿದ್ದು ಅಂತ ನಿಮ್ಗೆ ಅನುಮಾನ ಬಂದಾಗ ಪರೀಕ್ಷೆಯಲ್ಲಿ ಆಯ್ಕೆ ಯಾವ ರೀತಿ ಕೊಡ್ತಾರೋ ಅದ್ರ ಮೇಲೆ ನೀವು ಉತ್ತರವನ್ನ ಟಿಕ್ ಹಾಕ್ರಿ. ಒಂದ್ ವೇಳೆ ಶ್ರೀ ವಿಜಯ ಕೂಡದೆ ನೇರವಾಗಿ ಅಮೋಘ ವರ್ಷನ ಕೊಟ್ರೆ ಅಲ್ಲಿ ಅಮೋಘ ವರ್ಷ ಅಂತಾನೆ ಟಿಕ್ ಹಾಕ್ರಿ. ಅರ್ಥ ಆಯ್ತ್ರಿ? ಹಾಗಾದ್ರೆ ಈ ಕವಿರಾಜ ಮಾರ್ಗದ ಆಕಾರ ಗ್ರಂಥ ಯಾವುದು ಅಂತ ಕೇಳ್ತಾನೆ. ಆಕಾರ ಗ್ರಂಥ, ಕವಿರಾಜ ಮಾರ್ಗದ ಆಕಾರ ಗ್ರಂಥ ಯಾವುದು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ರಿ, ಮುಂದೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಹಿಂದೆ KSET ನೆಟ್ ಅಲ್ಲಿ ಕೇಳಿದಾನೆ. ದಂಡಿಯ ಕಾವ್ಯಾದರ್ಶ. ಈ ದಂಡಿಯ ಕಾವ್ಯಾದರ್ಶ ಏನಿದೆ ಅಲ್ವಾ, ಇದು ಕವಿರಾಜ ಮಾರ್ಗದ ಆಕಾರ ಗ್ರಂಥ. ದಂಡಿಯ ಕಾವ್ಯಾದರ್ಶ ಏನಿದೆ ಇದು ಕವಿರಾಜ ಮಾರ್ಗದ ಆಕಾರ ಗ್ರಂಥ. ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಾರೆ, ಕರ್ನಾಟಕದ ಮೇರೆ ಅಥವಾ ಕರ್ನಾಟಕದ ಗಡಿಯನ್ನು ಗುರುತಿಸುವಂತಹ ಗ್ರಂಥ ಯಾವುದು ಅಂತ ಕೇಳ್ಬೋದು, ಕೃತಿ ಯಾವುದು ಅಂತ ಕೇಳ್ಬೋದು. ನೆನ್ಪಿಟ್ಕೊಳ್ರಿ, ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿ ಹೊರಮಿರ್ದ ನಾಡಾದ ಕನ್ನಡದೊಳ್ ಭಾವಿಸಿದ ಜಾನಪದ ಅಂತ ಹೇಳ್ತಾನೆ. ಯಾರು? ಈ ಕವಿರಾಜ ಮಾರ್ಗ ಹೇಳ್ತಾನೆ. ಅಂದ್ರೆ ಕರ್ನಾಟಕದ ಮೇರೆಯನ್ನ ಕವಿರಾಜ ಮಾರ್ಗಕಾರ ಏನ್ ಮಾಡಿದ? ಗುರುತಿಸಿದ. ಹಾಗಾದ್ರೆ ಈ ಒಂದು ಕವಿರಾಜ ಮಾರ್ಗವನ್ನ ಮೊದಲು ಸಂಪಾದಿಸಿ ಪ್ರಕಟಿಸಿದ ಯಾರು ಕೇಳಿದ್ರೆ, ಈ ಪಾಠಕ್ ಅಂತ ಒಬ್ಬ ಬರ್ತಾನ್ರಿ. ಈ KB ಪಾಠಕ್ ಅಂತ ಒಬ್ಬ ಬರ್ತಾನೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಬಹುದು. KB ಪಾಠಕ್ ಅವರು ಕವಿರಾಜ ಮಾರ್ಗವನ್ನ ಸಂಪಾದಿಸಿ ಪ್ರಕಟಿಸಿದವರಲ್ಲಿ ಮೊದಲಿಗರು ಈ KB ಪಾಠಕ್ ರವರು. ಮತ್ತೇನ್ ಪ್ರಶ್ನೆ ಕೇಳಬಹುದು ಅಂತ ಕೇಳಿದ್ರೆ, ಅವಾಗ KSET ನೆಟ್ ಅಲ್ಲಿ ಕೇಳ್ತಾ ಇರ್ತಾನೆ, ಮುಂದೆ FD SD ಅಲ್ಲಿ ಕೂಡ ಕೇಳಬಹುದು. ಕವಿರಾಜ ಮಾರ್ಗಕಾರ ಗುರುತಿಸಿರುವಂತಹ ಗದ್ಯ ಮತ್ತು ಪದ್ಯ ಕವಿಕಾರರು ಯಾರು ಅಂತ ಕೇಳಬಹುದು. ನೆನ್ಪಿಟ್ಕೊಳ್ರಿ, ಗದ್ಯ ಮತ್ತೆ ಪದ್ಯ ಕವಿಕಾರರು ಅಂತ ಹೇಳಿ 2 ವಿಂಗಡಣೆನ ಮಾಡಿದ್ದಾನೆ. ಯಾರು? ಕವಿರಾಜ ಮಾರ್ಗಕಾರ. ಹಾಗಾದ್ರೆ ಯಾರು ಸರ್ ಅಂತ ಹೇಳಿದ್ರೆ ಅದಕ್ಕೊಂದು ಕೋಡ್ ವರ್ಡ್ ಇದೆ, ಜನಾವಿದು ಅಂತ ನೆನ್ಪಿಟ್ಕೊಳ್ರಿ. ಜನಾವಿದು ಅಂದ್ರೆ ಇಲ್ಲಿ 4 ಜನ ಬರ್ತಾರೆ ಗದ್ಯ ಕವಿಕಾರರು. ಇದು ಕೋಡ್ ವರ್ಡ್ ಏನು ಕೇಳಿದ್ರೆ ಜನಾವಿದು. ಜ ಅಂದ್ರೆ ಯಾರು ಸರ್? ನಾ ಅಂದ್ರೆ ಯಾರು? ವಿ ಅಂದ್ರೆ ಯಾರು? ದು ಅಂದ್ರೆ ಯಾರು ಅಂತ ಕೇಳಿದ್ರೆ, ಜ ಅಂದ್ರೆ ಜಯಬಂಧು. ನೆನ್ಪಿಟ್ಕೊಳ್ರಿ, ಜ ಅಂದ್ರೆ ಜಯಬಂಧು. ನಾ ಅಂದ್ರೆ ನಾಗಾರ್ಜುನ. ನಾ ಅಂದ್ರೆ ನಾಗಾರ್ಜುನ. ವಿ ಅಂದ್ರೆ ವಿಮಳೋದಯ. ವಿ ಅಂದ್ರೆ ವಿಮಳೋದಯ. ಹಾಗಾದ್ರೆ ಸರ್, ದು ಅಂದ್ರೆ ದುರ್ಯೋಧನ ಅಲ್ಲ, ದುರ್ವಿನಿತ. ನೆನ್ಪಿಟ್ಕೊಳ್ರಿ, ದುರ್ವಿನಿತ. ಯಾರ್ರೀ? ದುರ್ವಿನಿತ. ಹಾಗಾದ್ರೆ ಸರ್ 4 ಜನ ಗದ್ಯ ಕವಿಕಾರರಾಯ್ತು. ಇನ್ನು ಪದ್ಯ ಕವಿಕಾರರು ಯಾರು ಅಂತ ಕೇಳಿದ್ರೆ 5 ಜನ ಪದ್ಯ ಕವಿಕಾರರನ್ನ ಕೂಡ ಗುರುತಿಸ್ತಾನೆ. ಅವ್ರನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಶ್ರೀ ಚಲೋಕಪ ಅಂತ ನೆನ್ಪಿಟ್ಕೊಳ್ರಿ. ಶ್ರೀ ಚಲೋಕಪ ಅಂತ ನೆನ್ಪಿಟ್ಕೊಳ್ರಿ. ಇದು ಕೋಡ್ ವರ್ಡ್ ರೀ. ಹಾಗಾದ್ರೆ ಶ್ರೀ ಚಲೋಕಪ ಪದ್ಯ ಕವಿಕಾರರು ಯಾರು ಅಂತ ಕೇಳಿದ್ರೆ, ಶ್ರೀ ಅಂದ್ರೆ ಕವಿರಾಜ ಮಾರ್ಗದ ಕರ್ತು ಶ್ರೀ ವಿಜಯ. ಈತ ತನ್ನನ್ನ ಪದ್ಯ ಕವಿಕಾರ ಅಂತ ಗುರುತಿಸ್ತಾನೆ, ಶ್ರೀ ವಿಜಯ. ಹಾಗಾದ್ರೆ ಚ ಅಂದ್ರೆ ಚಂದ್ರ. ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ. ಲೋ ಅಂದ್ರೆ ಲೋಕಪಾಲ. ಕ ಅಂದ್ರೆ ಕವೀಶ್ವರ. ಸರ್, ಹಾಗಾದ್ರೆ ಪ ಅಂದ್ರೆ ಪಂಡಿತ. ಯಾವ ಪಂಡಿತ ಸರ್? ಕವಿರಾಜ ಮಾರ್ಗಕಾರ ಗುರುತಿಸಿದ ಪದ್ಯ ಕವಿಕಾರ ಪಂಡಿತ. ಸರ್, ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್ ಇದಾವೆ. ಅವಾಗ ಪ್ರಶ್ನೆ ಕೇಳ್ತಿರ್ತಾನ. ಹಾಗಾದ್ರೆ ಕವಿರಾಜ ಮಾರ್ಗಕಾರ ಗುರುತಿಸಿರುವಂತಹ ಗದ್ಯ ಮತ್ತು ಪದ್ಯ ಕವಿಕಾರ ಯಾರು ಅಂತ ಹೇಳಿದ್ರೆ, ಗದ್ಯದಲ್ಲಿ ಜನಾವಿಡು ಅಂತ ಹೇಳಿದ್ರೆ ಜಯಬಂಧು, ನಾಗಾರ್ಜುನ, ವಿಮಳೋದಯ, ದುರ್ವಿನಿತ. ಹಾಗಾದ್ರೆ ಪದ್ಯ ಕವಿಕಾರ ಯಾರು? ಶ್ರೀ ವಿಜಯ, ಚಂದ್ರ, ಲೋಕಪಾಲ, ಕವೀಶ್ವರ, ಪಂಡಿತ. ಇದನ್ನ ಕೇಳ್ತಾನೆ, ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಆಪ್ಷನ್ ಬಿ ಅಲ್ಲಿ ಏನಿದೆ? ಒಡ್ಡಾರಾಧನೆ.
ಈ ಒಡ್ಡಾರಾಧನೆ ಹೋಗಿಂತ ಮೊದಲು ಇಲ್ಲಿ ಕೆಳಗೊಂಡು ಧರ್ಮ ಪರೀಕ್ಷೆ ಅಂತ ಇದೆಯಲ್ರಿ, ಅದನ್ನ ಸ್ವಲ್ಪ ಆಮೇಲೆ ಮತ್ತೆ ಬರೆಯೋಣ್ರಿ, ಯಾಕಂದ್ರೆ ನಮ್ಗೆ ಸ್ವಲ್ಪ ತ್ರಾಸ ಆಗುತ್ತೆ. ಈ ಒಡ್ಡಾರಾಧನೆಯ ಕೃತಿಯ ಕರ್ತ ಯಾರು ಅಂತ ಕೇಳ್ತಾನೆ. ಒಡ್ಡಾರಾಧನೆಯ ಕೃತಿಯ ಕರ್ತ ಯಾರು? ಶಿವಕೋಟ್ಯಾಚಾರ್ಯ. ಯಾರ್ರಿ? ಶಿವಕೋಟ್ಯಾಚಾರ್ಯ. ಶಿವಕೋಟ್ಯಾಚಾರ್ಯ. ಹಾಗಾದ್ರೆ ಇದನ್ನ ಏನಂತ ಕರಿತೀವಿ? ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕರಿತೀವಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕ್ರಿ? ಒಡ್ಡಾರಾಧನೆ. ಹಾಗಾದ್ರೆ ಈ ಒಡ್ಡಾರಾಧನೆಯಲ್ಲಿ ಬರುವಂತ ಕಥೆಗಳು ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಕಥೆಗಳನ್ನ ಒಳಗೊಂಡಿದೆ ಒಡ್ಡಾರಾಧನೆ ಕೇಳಿದ್ರೆ 19 ಕಥೆಗಳನ್ನ ಒಳಗೊಂಡಿದೆ. ಮಧ್ಯಾಹ್ನ ಪ್ರಶ್ನೆ ಕೇಳ್ತಾನೆ. ಹಾಗಾದ್ರೆ ಈ ಒಡ್ಡಾರಾಧನೆ ಆಕಾರ ಗ್ರಂಥ ಯಾವುದು ಅಂತ ಕೇಳ್ತಾನೆ. ಆಕಾರ ಗ್ರಂಥ ಹರಿಶೇಣ ಅಂತ ಒಬ್ಬ ಬರ್ತಾನ್ರಿ. ಹರಿಶೇಣನ ಕಥಾಕೋಶ. ಹರಿಶೇಣನ ಕಥಾಕೋಶ ಈ ಒಂದು ಒಡ್ಡಾರಾಧನೆಯ ಆಕಾರ ಗ್ರಂಥ. ಅರ್ಥ ಆಯ್ತ್ರಿ? ಹಾಗಾದ್ರೆ ಆಪ್ಷನ್ ಸಿ ಅಲ್ಲಿ ಏನಿದೆ? ವಿಕ್ರಮಾರ್ಜುನ ವಿಜಯ. ಈ ವಿಕ್ರಮಾರ್ಜುನ ವಿಜಯ ಯಾರು ಬರ್ದಿದ್ದು ಸರ್? ವಿಕ್ರಮಾರ್ಜುನ ವಿಜಯ ಬರ್ದಿದ್ದು ಯಾರು ಅಂತ ಕೇಳಿದ್ರೆ ಕನ್ನಡದ ಆದಿಕವಿ ಅಂತ ನಾವು ಕರಿತೀವಿ. ಯಾರ್ರಿ? ಆದಿಕವಿ ಯಾರು? ಪಂಪ. ಆದಿಕವಿ ಪಂಪ ಬರ್ದಿದ್ದು. ಈ ವಿಕ್ರಮಾರ್ಜುನ ವಿಜಯ ಯಾವ ಶೈಲಿಯಲ್ಲಿ ಇದೆ ಅಂತ ಕೇಳ್ಬೋದು, ನೆನ್ಪಿಟ್ಕೊಳ್ರಿ. ವಿಕ್ರಮಾರ್ಜುನ ವಿಜಯ ಚಂಪು ಶೈಲಿಯಲ್ಲಿ ರಚಿತವಾಗಿದೆ. ಅವಾಗ ಕೇಳ್ತಾ ಇರ್ತಾನೆ ಯಾವ್ಯಾವ ಶೈಲಿ ಅಂತ. ಚಂಪು ಶೈಲಿಯಲ್ಲಿ ರಚಿತವಾಗಿದೆ. ಹಾಗಾದ್ರೆ ಪಂಪ ಯಾರ ಆಶ್ರಯದಲ್ಲಿ ಇದ್ದ ಕೇಳಿದೆ? ಅರಿಕೇಸರಿ ಆಶ್ರಯದಲ್ಲಿದ್ದವರು ಯಾರು? ಪಂಪ. ಹಾಗಾಗಿ ಈ ವಿಕ್ರಮಾರ್ಜುನ ವಿಜಯವನ್ನು ಕೃತಿಯನ್ನ ಅರಿಕೇಸರಿ ಮತ್ತು ಅರ್ಜುನನಿಗೆ ಅಭೇದ್ಯ ಅಂದ್ರೆ ಹೋಲಿಕೆಯನ್ನು ಉಂಟು ಮಾಡಿ ಬರ್ದಿದ್ದಾನೆ. ಯಾರ್ಯಾರಿಗೆ? ಅರಿಕೇಸರಿ ಮತ್ತು ಅರ್ಜುನ. ಈ ಅರಿಕೇಸರಿ ಯಾರು? ಆದಿಕವಿ ಪಂಪನಿಗೆ ಆಶ್ರಯವನ್ನ ನೀಡಿರುವಂತವನು. ಹಾಗಾದ್ರೆ ಮತ್ತೇನ್ ಕೇಳ್ಬೋದು? ಕನ್ನಡದಲ್ಲಿ ರಚಿತವಾದ ಮೊದಲ ಮಹಾಭಾರತ ಕಾವ್ಯ. ಕನ್ನಡದ ಮೊದಲ ಮಹಾಭಾರತ ಕಾವ್ಯ ಯಾವುದು ಅಂತ ಕೇಳ್ತಾನೆ. ಕನ್ನಡದ ಮೊದಲ ಮಹಾಭಾರತ ಕಾವ್ಯ ಯಾವುದು ಅಂತ ಕೇಳ್ತಾನೆ. ಯಾವ್ದ್ರಿ? ವಿಕ್ರಮಾರ್ಜುನ ವಿಜಯ. ಕನ್ನಡದ ಮೊದಲ ಮಹಾಭಾರತ ಕಾವ್ಯ ಯಾವ್ದ್ರಿ? ವಿಕ್ರಮಾರ್ಜುನ ವಿಜಯ. ಮತ್ತೇನ್ ಕೇಳ್ಬೋದು? ಒಂದು ವಾಕ್ಯವನ್ನ ಕೊಡ್ತಾನ್ರಿ. ಯಾವ್ದ್ರಿ? ಎನ್ನ ನುಡಿ ಟಾಟಾ ಡಾಢಣಂ ಅಂತ ಹೇಳ್ತಾನೆ. ಏನ್ರಿ? ಎನ್ನ ನುಡಿ ಟಾಟಾ ಡಾಢಣಂ. ಎನ್ನ ನುಡಿ ಟಾಟಾ ಡಾಢಣಂ. ಏನ್ ಸರ್ ಇದು? ಟಾಟಾ ಡಾ ಬರ್ದ್ರು, ಇಲ್ಲೇನು ಢ ಬರ್ದ್ರಿ? ಇದು ನಾನು ಬರ್ತಿದ್ದಲ್ಲ, ನಮ್ಮ ಆದಿಕವಿ ಪಂಪನೆ ಬರ್ದಿದ್ದು. ಎನ್ನ ನುಡಿ ಟಾಟಾ ಡಾಢಣಂ ಅಂತ ಯಾವ ಒಂದು ಕೃತಿಯಲ್ಲಿ ಉಲ್ಲೇಖವಾಗಿದೆ ಅಂತ ಪ್ರಶ್ನೆ ಕೇಳಿದಾನೆ. ನೆನ್ಪಿಟ್ಕೊಳ್ರಿ, KSET ನೆಟ್ಟಲ್ಲಿ ಕೂಡ ಪ್ರಶ್ನೆ ಕೇಳಿದಾನೆ. ಇದು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಉಲ್ಲೇಖವಾಗಿದೆ. ಪಂಪ ಇನ್ನೊಂದ್ ಕಡೆ ಹೇಳ್ತಾನೆ, ಆರಂಕುಶ ಬಿಟ್ಟೊಡಂ ನೆನವುದೆನ್ನಮನ ಬನವಾಸಿ ದೇಶದೊಳ ಅಂತ ಹೇಳ್ತಾನೆ. ಅಂದ್ರೆ ನಾನು ಮತ್ತೆ ಹುಟ್ಟಿದರೆ ಮರಿದುಂಬಿಯಾಗಿ ಕೋಗಿಲಿಯಾಗಿ ಬನವಾಸಿ ದೇಶದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾನೆ. ಯಾರ್ರಿ? ಪಂಪರಿ. ಪಂಪ ಎಲ್ಲಿ ಹುಟ್ಟಬೇಕಂತ? ಬನವಾಸಿ ದೇಶದಲ್ಲಿ ಹುಟ್ಟಬೇಕಂತ ಹೇಳ್ತಾನೆ. ಯಾಕಂತಂದ್ರೆ ಬನವಾಸಿ ದೇಶದ ಒಂದು ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದವ್ರು ಯಾರು ಕೇಳಿದ್ರೆ ಆದಿಕವಿ ಪಂಪ. ಸರಿ, ಬನವಾಸಿ ಎಲ್ಲಿ ಬರುತ್ತೆ? ಈ ಬನವಾಸಿ ಎಲ್ಲೂ ಬರೋದಿಲ್ರಿ, ನಾವೇ ಹೋಗ್ಬೇಕದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಬನವಾಸಿ ಯಾವ ನದಿಯ ದಂಡೆಯಲ್ಲಿ ಮೇಲಿದೆ ಅಂತ ಕೇಳಿದಾನೆ. ಯಾವ ನದಿ ರೀ? ವರದಾ ನದಿಯ ತೀರದಲ್ಲಿ. ಬನವಾಸಿ ಎಲ್ಲಿದೆ? ವರದಾ ನದಿಯ ತೀರದಲ್ಲಿದೆ. ಸರ್, ಹಾಗಾದ್ರೆ ಈ ಬನವಾಸಿಯನ್ನ ಆಳ್ವಿಕೆ ಮಾಡಿದವ್ರು ಯಾರು ಅಂತ ಕೇಳ್ಬೋದು, ಅಥವಾ ಬನವಾಸಿಯಿಂದ ಆಳ್ವಿಕೆ ಮಾಡಿದ ಕನ್ನಡದ ಮೊದಲ ಮನೆತನ ಯಾವುದು ಅಂತ ಕೇಳ್ಬೋದು. ಯಾವ್ದ್ರಿ? ಕದಂಬರು ಎಲ್ಲಿಂದ ಆಳ್ವಿಕೆ ಮಾಡಿದ್ರು? ಬನವಾಸಿಯನ್ನ ರಾಜಧಾನಿಯನ್ನು ಮಾಡ್ಕೊಂಡಿದ್ರು. ಹಾಗಾದ್ರೆ ಕದಂಬರಲ್ಲಿ ಯಾರು ಸರ್? ಯಾರು ಅಂದ್ರೆ ನಮ್ಮ ಪ್ರೀತಿಯ ಮಯೂರವರ್ಮ. ಮಯೂರ ಶರ್ಮ ಇದ್ದವನು ಏನಾದ? ಮಯೂರ ವರ್ಮನಾದ. ಅರ್ಥ ಆಯ್ತ್ರಿ? ಇದು ವಿಕ್ರಮಾರ್ಜುನ ವಿಜಯ. ಹಾಗಾದ್ರೆ ಆಪ್ಷನ್ ಡಿ ಎಲ್ಲೋ ಕಾಣಿಯಾಗ್ಬಿಟ್ಟಿದೆ. ಮತ್ತೆ ವಾಪಸ್ ತರೋಣ. ಆಪ್ಷನ್ ಡಿ ಯಾವುದು ಅಂತ ಕೇಳಿದ್ರೆ ಧರ್ಮ ಪರೀಕ್ಷೆ. ಆಪ್ಷನ್ ಡಿ ಏನಿದ್ವಿ? ಧರ್ಮ ಪರೀಕ್ಷೆ ಅಂತಿತ್ತು. ಕಾಣಿಯಾದ ಧರ್ಮ ಪರೀಕ್ಷೆ ಮತ್ತೆ ಬಂದಿದೆ. ಧರ್ಮ ಪರೀಕ್ಷೆ ಎಲ್ಲ ಸ್ಪರ್ಧಾರ್ಥಿಗಳಿಗಿರುವಂತ ಪರೀಕ್ಷೆ ಇದು. ಸರ್, ಧರ್ಮಾಮೃತ ಅಂತ ಹೇಳಿದ್ರೆ ಅದು ನಯಸೇನನ ಧರ್ಮಾಮೃತ. ಆದ್ರೆ ಇಲ್ಲಿ ಹೇಳಿರುವಂತದ್ದು ಧರ್ಮ ಪರೀಕ್ಷೆ. ಸರಿ, ಧರ್ಮ ಪರೀಕ್ಷೆ ಯಾರ್ದು ಸರ್? ಧರ್ಮ ಪರೀಕ್ಷೆ ಡಾಕ್ಟರ್ ಯಾರ್ರಿ? ಯಾವ ಡಾಕ್ಟರ್ ಅಂತ ಕೇಳಿದ್ರೆ ಡಾಕ್ಟರ್ ರೆಹಮತ್ ತೆರಿಕೆರಿ ಅಂತ ಒಬ್ರು ಬರ್ತಾರ್ರಿ. ಡಾಕ್ಟರ್ ರೆಹಮತ್ ತೆರಿಕೆರಿ. ಏರಿ ಮೇರಿ ಮೂರು ಕರಿ ಕುರಿ ಮರಿ ಅಂತ ನೀವು ಅವಾಗ ಹೇಳ್ತಿದ್ವಿ ಸ್ಕೂಲಲ್ಲಿ ಇರ್ಬೇಕಾದ್ರೆ. ಓಕೆ, ಡಾಕ್ಟರ್ ರೆಹಮತ್ ತೆರಿಕೆರಿ ಅವರು ಬರ್ದಿರುವಂತದ್ದು. ಇದರಲ್ಲಿ ಏನಿದೆ ಸರ್? ವಿಷಯ ಏನಿದೆ ಅಂತ ಹೇಳಿದ್ರೆ ಇದು ರಾಜಕಾರಣದ ಬಗ್ಗೆ ಇದೆ ಸರ್. ಇದು ರಾಜಕಾರಣ, ಅದ್ರ ಜೊತೆಗೆ ಧರ್ಮ, ಅದ್ರ ಜೊತೆಗೆ ಸಂಸ್ಕೃತಿ ಇವೆಲ್ಲ ಕುರಿತಾಗಿ ಚಿಂತನೆ ನಡೆಸಿದ ಕೃತಿ ಯಾವುದು ಕೇಳಿದ್ರೆ ಈ ಧರ್ಮ ಪರೀಕ್ಷೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಇರೋದೇನು ಕೇಳಿದ್ರೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಅಂತ ಪ್ರಶ್ನೆ ಇದೆ ಸರ್. ಹಾಗಾದ್ರೆ ಇದಕ್ಕೆ ಉತ್ತರ ಏನು ಸರ್? ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ
ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ಹೇಳಿ ನಿಮ್ಮ ಉತ್ತರವನ್ನ ತಿಳಿಸಿ. ಅದ್ರ ಜೊತೆಗೆ ಇದೇ ತರ ಕನ್ನಡದ ಎಲ್ಲಾ ವಿಷಯ ಹಾಗೂ ಕನ್ನಡದ ವ್ಯಾಕರಣಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇನ್ನು ಮುಂದೆ ಕನ್ನಡದ ಎಲ್ಲಾ ವಿಷಯವನ್ನ ಹೇಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಎಲ್ಲಾ ವ್ಯಾಕರಣ ಕೂಡ ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇನ್ನೇನು ಕೆಲವೇ ದಿನದಲ್ಲಿ FD/ST ಎಕ್ಸಾಮ್ ಕೂಡ ಕನ್ಫರ್ಮ್ ಆಗಿದೆ. ನಿಮಗೆ ಒಂದು ಒಳ್ಳೆ ರೀತಿಯಾಗಿ ಅಥವಾ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಕ್ಲಾಸ್ಗಳನ್ನು ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾಗಿ ನೀವೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಲೋಪದೋಷಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸ್ರಿ. ಧನ್ಯವಾದ.